ಮತ್ತೊಂದು ಕಡೆ ಗಣೇಶ ಮೂರ್ತಿ ವಿಸರ್ಜನಾ ಸಂದರ್ಭದಲ್ಲಿ ನಟ ದರ್ಶನ್ ಹಳೆ ಖೈದಿ ನಂಬರ್ ಇತ್ತಲ್ಲ 6106 ಆ ವಿಚಾರಕ್ಕೆ ಗಲಾಟೆ ನಡೆದಿರ್ತಕ್ಕಂಥದ್ದು. ನೋಡಿ ಯಾವ ವಿಚಾರ ಗಲಾಟೆ ಮಾಡ್ಕೋತಾರಪ್ಪ ಜನಗಳು. ಗಣೇಶನ ಮೂರ್ತಿ ವಿಸರ್ಜನಾ ಮೆರವಣಿಗೆಯಲ್ಲಿ ದರ್ಶನ್ ಖೈದಿ ನಂಬರ್ 6106 ಆ ನಂಬರ್ ವಿಚಾರಕ್ಕೆ ಗಲಾಟೆ ನಡೆದಿರ್ತಕ್ಕಂಥದ್ದು. ಕುಂದಾಪುರ ತಾಲೂಕು ಬಳ್ಕೂರಿನಲ್ಲಿ ಈ ಒಂದು ಪ್ರಕರಣ ನಡೆದಿದೆ ಅಂತ ಹೇಳಲಾಗಿದೆ. ಖೈದಿ ನಂಬರ್ 6106 ಅಂತ ಬರ್ಕೊಂಡು ಆ ಥರ ಒಂದು ಟೀ ಶರ್ಟ್ ಧರಿಸಿ ಒಂದು ತಂಡ ಬಂದಿತ್ತು. ಗಣಪತಿ ಮೂರ್ತಿ ವಿಸರ್ಜನಾ ಮೆರವಣಿಗೆಗೆ ಆ ಒಂದು ತಂಡ ಬಂದಿತ್ತು. ಚೋಂಗುಡ್ಡಿ ಫ್ರೆಂಡ್ಸ್ ಅಂತ ಬಿಳಿ ಬಣ್ಣದ ಟೀ ಶರ್ಟು, ಖೈದಿ 6106 ಅಂತ ವಿವಾದಾಸ್ಪದ ಟೀ ಶರ್ಟ್ ಹಾಕೊಂಡು ಬಂದಿದ್ರು. ಅದನ್ನ ನೋಡಿ ಸ್ಥಳೀಯರು ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತಪಡಿಸಿದ್ರು. ನಾವು ಮಾಡಿದ್ದೇ ಸರಿ ಅಂತ ಸಂವಿಧಾನದ 19ನೇ ಆರ್ಟಿಕಲ್ ಹೇಳುತ್ತೆ, ನಾವು ಹೆಂಗೆ ಬೇಕಾದರೂ ಮಾತಾಡ್ಬೋದು ಅಂತೆಲ್ಲ ಮಾತಾಡ್ತಾರೆ. ನೋಡಿ ಆ ಟೀ ಶರ್ಟ್ ಹಾಕ್ಕೊಂಡು ಡಾನ್ಸ್ ಮಾಡ್ತಿದ್ದೆ ಆ ತಂಡ. ಎಲ್ಲ ಪೊರ್ಕಿ ಪಡ್ಡೆ ಹುಡುಗರು ಈ ಥರ ಖೈದಿ ನಂಬರ್ 6106 ಅಂತ ಹಾಕ್ಕೊಂಡು ಡಾನ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಏನು ಸಾಧನೆ ಮಾಡೋಕ್ಕೆ ಹೊರಟಿದ್ದಾರೆ ಇವ್ರು ಇದನ್ನು ಮಾಡಿ ಅಂತ ಗೊತ್ತಿಲ್ಲ. ಕೊಲೆ ಆರೋಪಿಯ ಖೈದಿ ನಂಬರನ್ನು ತಗೊಂಡು ಗಣೇಶನ ಚಿತ್ರ ಹಾಕ್ಕೊಂಡು ಈ ಥರ ಕುಣಿಯೋದಿದೆಯಲ್ಲ, ಇದು ಏನನ್ನ ತೋರಿಸುತ್ತೆ? ಇವ್ರನ್ನ ವಿದ್ಯಾವಂತ ಸಮಾಜ ಅಂತ ಹೇಳಬೇಕಾ? ಇವ್ರಿಗೆಲ್ಲ ವಿವೇಚನೆ ಇದೆ ಅಂತ ಹೇಳಬೇಕಾ? ಕಾನೂನಿಗೆ ಏನು ಬೆಲೆ ಕೊಡ್ತಾರೆ ಇವರು? ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಹರೀಶ್ ಕನೆಕ್ಟ್ ಆಗಿದ್ದಾರೆ. ಅಲ್ರಿ ಹರೀಶ್ ಅವರೇ, ಉಡುಪಿ ಅಂತಂದ್ರೆ ಪ್ರಜ್ಞಾವಂತರ ಜಿಲ್ಲೆ, ಉಡುಪಿ ಅಂತಂದ್ರೆ ಸಾಕ್ಷರತೆಯಲ್ಲಿ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ಕರ್ನಾಟಕದಲ್ಲಿ. ಇಂಥ ಜಿಲ್ಲೆನಲ್ಲಿ ಹೀಗೆ ಕೊಲೆ ಆರೋಪಿಯೊಬ್ಬನ ಖೈದಿ ನಂಬರ್ ಹಾಕ್ಕೊಂಡು ಗಣೇಶನ ಚಿತ್ರ ಹಾಕ್ಕೊಂಡು DJ ಹಾಕ್ಕೊಂಡು ಕುಣಿತಾರೆ ಅಂತಂದರೆ ಜ್ಞಾನದ ಮಟ್ಟ, ವಿವೇಕದ ಮಟ್ಟ ಎಲ್ಲಿಗೆ ಬಂತು ಅಂತ? ಖಂಡಿತವಾಗ್ಲೂ ಈ ರೀತಿಯ ಘಟನೆಗಳು ನೋಡಿದಾಗ ಬುದ್ಧಿವಂತರ ಜಿಲ್ಲೆ ಹೌದಾ ಅನ್ನುವಂಥ ಪ್ರಶ್ನೆ ಕಾಡೋದು ಸಹಜ. ಯಾಕಂದ್ರೆ ಗಣೇಶ ವಿಸರ್ಜನೆಯ ಮೆರವಣಿಗೆಯಲ್ಲಿ ಖೈದಿ ನಂಬರ್ ಅನ್ನ ಹಾಕೊಂಡು 6106 ನಂಬರ್ ಅನ್ನ ಹಾಕೊಂಡು ಒಂದು ತಂಡ ನಾವು ಮೆರವಣಿಗೆಯಲ್ಲಿ ಭಾಗವಹಿಸ್ತೇವೆ, DJ ಕುಣಿತೇವೆ ಅಂತ ಬರ್ತಾರೆ. ಆದ್ರೆ ಸಾರ್ವಜನಿಕರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಆ ಫ್ರೆಂಡ್ಸ್ ಗ್ರೂಪ್, ಚೋಗುಂಡಿ ಫ್ರೆಂಡ್ಸ್ ಅನ್ನುವಂಥ ಗ್ರೂಪ್ ಬಿಳಿ ಟೀ ಶರ್ಟ್ ಮೇಲೆ ಆ ನಂಬರ್ ಅನ್ನ ಬರ್ಕೊಂಡು ತಮ್ಮದೊಂದು ಪ್ರದರ್ಶನವನ್ನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಬಂದಿರ್ತಾರೆ. ಆದ್ರೆ ಸಾಕಷ್ಟು ಸಾರ್ವಜನಿಕರು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಈ ರೀತಿಯ ಒಂದು ವರ್ತನೆ ಸರಿಯಲ್ಲ ಅನ್ನುವಂಥದ್ದು, ಒಬ್ಬ ಆರೋಪಿಯ ನಂಬರ್ ಅನ್ನ ಧರಿಸ್ಕೊಂಡು ಈ ರೀತಿ ವರ್ತಿಸೋದು ಸರಿಯಲ್ಲ ಅನ್ನುವಂಥ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದ್ರೆ ಆ ತಂಡ ಯಾವುದಕ್ಕೂ ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ಹಾಗಾಗಿ ಪೊಲೀಸರು ಕೂಡ ಮಧ್ಯಪ್ರವೇಶವನ್ನ ಮಾಡ್ತಾರೆ, ಗಲಾಟೆಯನ್ನ ಶಾಂತಗೊಳಿಸುವ ಪ್ರಯತ್ನವನ್ನ ಮಾಡ್ತಾರೆ. ಅದು ಯಾವುದಕ್ಕೂ ಕೂಡ ಈ ತಂಡ ಕಿವಿಗೊಡೋದಿಲ್ಲ, ತನ್ನದೇ ವರ್ತನೆಯನ್ನ ತೋರಿಸ್ತದೆ, ಪುಂಡಾಟಿಕೆಯನ್ನ ಕೂಡ ನಡೆಸ್ತದೆ. ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ಒಂದು ಆಕ್ರೋಶ ವ್ಯಕ್ತ ಆದ್ರೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈ ರೀತಿಯ ಒಂದು ವರ್ತನೆಗೆ ವಿರೋಧಗಳು ಕೂಡ ಕೇಳಿ ಬಂದಿರುವಂತದ್ದು. ರೈಟ್, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗಾಗಿ. ಗಣೇಶನ ಹಬ್ಬ ಮಾಡೋಣ ಅಂತ ವಿಘ್ನ ನಿವಾರಕ ಗಣೇಶನನ್ನ ಕೂರಿಸಿದ್ರೆ ಆ ಗಣೇಶನನ್ನೇ ಕಿಡಿಗೇಡಿಗಳು ಹೊತ್ತ ಇದ್ದಿರ್ತಕ್ಕಂಥ ಘಟನೆ ನಡೆದಿದೆ. ಮಂಡ್ಯ ಜಿಲ್ಲೆ ಸೋಂಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗಣೇಶನ ಮೂರ್ತಿಯನ್ನ ಯುವಕರು ಪ್ರತಿಷ್ಠಾಪನೆ ಮಾಡಿದ್ರು. ಇವತ್ತು ವಿಸರ್ಜನೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಗ್ರಾಮಸ್ಥರು. ಆದರೆ ಆ ಗಣೇಶನ ಮೂರ್ತಿಯನ್ನ ಯಾರೋ ಹೊತ್ತೊಯ್ದು ಬಿಟ್ಟಿದ್ದಾರೆ. ಶಿವಲಿಂಗದ ಕೆಳಗೆ ಪ್ರತಿಷ್ಠಾಪನೆ ಮಾಡಿದ್ದಂತಹ ಮೂರ್ತಿಯದು. ಅದ್ರ ಜೊತೆಗೆ ಅಲ್ಲಿ ಸುತ್ತಮುತ್ತ ಮನೆಗಳ ನಲ್ಲಿಯನ್ನು ಕೂಡ ಮುರಿದು ಹಾಕಿದ್ದಾರೆ. ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಅಲ್ಲಿ ಶಿವಲಿಂಗದ ಕೆಳಗೆ ಸುಂದರವಾದ ಗಣೇಶನ ಮೂರ್ತಿ ಇತ್ತು. ಆದ್ರೆ ಆ ಗಣೇಶನ ಮೂರ್ತಿಯನ್ನೇ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಿರಾತಕರು. ಮಂಡ್ಯ ಜಿಲ್ಲೆ ಸೋಂಪುರ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಜನರ ಭಕ್ತಿ ಭಾವಕ್ಕೆ ಸಂಬಂಧಪಟ್ಟಂತ ವಿಷಯ, ನಂಬಿಕೆಗೆ ಸಂಬಂಧಪಟ್ಟಂತ ವಿಷಯ, ಶ್ರದ್ಧೆಗೆ ಸಂಬಂಧಪಟ್ಟಂತ ವಿಷಯ. ಹಾಗಾಗಿ ಅದು ಹೆಂಗೆ ಗಣೇಶನ ಮೂರ್ತಿಯನ್ನೇ ಹೊತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಆದ್ರೆ ಅಂಥ ಘಟನೆ ಮಂಡ್ಯ ಜಿಲ್ಲೆ ಸೋಂಪುರ ಗ್ರಾಮದಲ್ಲಿ ನಡೆದಿದೆ. ವಿಸರ್ಜನೆ ಮಾಡುವಂತ ಮಾಡಿದ್ರೆ ಇವತ್ತು ಪೂಜೆ ಏನಿಲ್ಲ ಬಿಡು ಎಲ್ಲ ಕುಡಿದು ಮಹಾಸ್ವಾಮಿಗೆ ಮೊದಲೇ ವಿಘ್ನ ಮಾಡಿ ಈ ಥರ ಮಾಡೋರಲ್ಲ ಯಾರಪ್ಪ, ಅನ್ಯಾಯ ಇದು. ವಿಸರ್ಜನೆ ಮಾಡಿ. ಮತ್ತೊಂದು ಕಡೆ ಗಣೇಶ ಮೂರ್ತಿ ವಿಸರ್ಜನಾ ಸಂದರ್ಭದಲ್ಲಿ ನಟ ದರ್ಶನ್ ಹಳೆ ಖೈದಿ ನಂಬರ್ ಇತ್ತಲ್ಲ 6106 ಆ ವಿಚಾರಕ್ಕೆ ಗಲಾಟೆ ನಡೆದಿರ್ತಕ್ಕಂಥದ್ದು. ನೋಡಿ ಯಾವ ವಿಚಾರ ಗಲಾಟೆ ಮಾಡ್ಕೋತಾರಪ್ಪ ಜನಗಳು. ಗಣೇಶನ ಮೂರ್ತಿ ವಿಸರ್ಜನಾ ಮೆರವಣಿಗೆಯಲ್ಲಿ ದರ್ಶನ್ ಖೈದಿ ನಂಬರ್ 6106 ಆ ನಂಬರ್ ವಿಚಾರಕ್ಕೆ ಗಲಾಟೆ ನಡೆದಿರ್ತಕ್ಕಂಥದ್ದು.
ಕುಂದಾಪುರ ತಾಲೂಕು ಬಳ್ಕೂರಿನಲ್ಲಿ ಈ ಒಂದು ಪ್ರಕರಣ ನಡೆದಿದೆ ಅಂತ ಹೇಳಲಾಗಿದೆ. ಖೈದಿ ನಂಬರ್ 6106 ಅಂತ ಬರ್ಕೊಂಡು ಆ ಥರ ಒಂದು ಟೀ ಶರ್ಟ್ ಧರಿಸಿ ಒಂದು ತಂಡ ಬಂದಿತ್ತು. ಗಣಪತಿ ಮೂರ್ತಿ ವಿಸರ್ಜನಾ ಮೆರವಣಿಗೆಗೆ ಆ ಒಂದು ತಂಡ ಬಂದಿತ್ತು. ಚೋಂಗುಡ್ಡಿ ಫ್ರೆಂಡ್ಸ್ ಅಂತ ಬಿಳಿ ಬಣ್ಣದ ಟೀ ಶರ್ಟು, ಖೈದಿ 6106 ಅಂತ ವಿವಾದಾಸ್ಪದ ಟೀ ಶರ್ಟ್ ಹಾಕೊಂಡು ಬಂದಿದ್ರು. ಅದನ್ನ ನೋಡಿ ಸ್ಥಳೀಯರು ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತಪಡಿಸಿದ್ರು. ನಾವು ಮಾಡಿದ್ದೇ ಸರಿ ಅಂತ ಸಂವಿಧಾನದ 19ನೇ ಆರ್ಟಿಕಲ್ ಹೇಳುತ್ತೆ, ನಾವು ಹೆಂಗೆ ಬೇಕಾದರೂ ಮಾತಾಡ್ಬೋದು ಅಂತೆಲ್ಲ ಮಾತಾಡ್ತಾರೆ. ನೋಡಿ ಆ ಟೀ ಶರ್ಟ್ ಹಾಕ್ಕೊಂಡು ಡಾನ್ಸ್ ಮಾಡ್ತಿದ್ದೆ ಆ ತಂಡ. ಎಲ್ಲ ಪೊರ್ಕಿ ಪಡ್ಡೆ ಹುಡುಗರು ಈ ಥರ ಖೈದಿ ನಂಬರ್ 6106 ಅಂತ ಹಾಕ್ಕೊಂಡು ಡಾನ್ಸ್ ಮಾಡ್ತಾ ಇರ್ತಕ್ಕಂಥದ್ದು. ಸೊ ಏನು ಸಾಧನೆ ಮಾಡಕ್ಕೆ ಹೊರಟಿದ್ದಾರೆ ಇವ್ರು ಇದನ್ನು ಮಾಡಿ ಅಂತ ಗೊತ್ತಿಲ್ಲ. ಕೊಲೆ ಆರೋಪಿಯ ಖೈದಿ ನಂಬರನ್ನು ತಗೊಂಡು ಗಣೇಶನ ಚಿತ್ರ ಹಾಕ್ಕೊಂಡು ಈ ಥರ ಕುಣಿಯೋದಿದೆಯಲ್ಲ, ಇದು ಏನನ್ನ ತೋರಿಸುತ್ತೆ? ಇವ್ರನ್ನ ವಿದ್ಯಾವಂತ ಸಮಾಜ ಅಂತ ಹೇಳಬೇಕಾ? ಇವ್ರಿಗೆಲ್ಲ ವಿವೇಚನೆ ಇದೆ ಅಂತ ಹೇಳಬೇಕಾ? ಕಾನೂನಿಗೆ ಏನು ಬೆಲೆ ಕೊಡ್ತಾರೆ ಇವರು? ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ನಮ್ಮ ಪ್ರತಿನಿಧಿ ಹರೀಶ್ ಕನೆಕ್ಟ್ ಆಗಿದ್ದಾರೆ. ಅಲ್ರಿ ಹರೀಶ್ ಅವರೇ, ಉಡುಪಿ ಅಂತಂದ್ರೆ ಪ್ರಜ್ಞಾವಂತರ ಜಿಲ್ಲೆ, ಉಡುಪಿ ಅಂತಂದ್ರೆ ಸಾಕ್ಷರತೆಯಲ್ಲಿ ನಂಬರ್ 1 ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆ ಕರ್ನಾಟಕದಲ್ಲಿ. ಇಂಥ ಜಿಲ್ಲೆನಲ್ಲಿ ಹಿಂಗೆ ಕೊಲೆ ಆರೋಪಿಯೊಬ್ಬನ ಖೈದಿ ನಂಬರ್ ಹಾಕ್ಕೊಂಡು ಗಣೇಶನ ಚಿತ್ರ ಹಾಕ್ಕೊಂಡು DJ ಹಾಕ್ಕೊಂಡು ಕುಣಿತಾರೆ ಅಂತಂದರೆ ಜ್ಞಾನದ ಮಟ್ಟ, ವಿವೇಕದ ಮಟ್ಟ ಎಲ್ಲಿಗೆ ಬಂತು ಅಂತ? ಖಂಡಿತವಾಗ್ಲೂ ಈ ರೀತಿಯ ಘಟನೆಗಳು ನೋಡಿದಾಗ ಬುದ್ಧಿವಂತರ ಜಿಲ್ಲೆ ಹೌದಾ ಅನ್ನುವಂಥ ಪ್ರಶ್ನೆ ಕಾಡೋದು ಸಹಜ. ಯಾಕಂದ್ರೆ ಗಣೇಶ ವಿಸರ್ಜನೆಯ ಮೆರವಣಿಗೆಯಲ್ಲಿ ಖೈದಿ ನಂಬರ್ ಅನ್ನ ಹಾಕೊಂಡು 6106 ನಂಬರ್ ಅನ್ನ ಹಾಕೊಂಡು ಒಂದು ತಂಡ ನಾವು ಮೆರವಣಿಗೆಯಲ್ಲಿ ಭಾಗವಹಿಸ್ತೇವೆ, DJ ಕುಣಿತೇವೆ ಅಂತ ಬರ್ತಾರೆ. ಆದ್ರೆ ಸಾರ್ವಜನಿಕರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾರೆ. ಆದ್ರೆ ಆ ಫ್ರೆಂಡ್ಸ್ ಗ್ರೂಪ್, ಚೋಗುಂಡಿ ಫ್ರೆಂಡ್ಸ್ ಅನ್ನುವಂಥ ಗ್ರೂಪ್ ಬಿಳಿ ಟೀ ಶರ್ಟ್ ಮೇಲೆ ಆ ನಂಬರ್ ಅನ್ನ ಬರ್ಕೊಂಡು ತಮ್ಮದೊಂದು ಪ್ರದರ್ಶನವನ್ನ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಬಂದಿರ್ತಾರೆ. ಆದ್ರೆ ಸಾಕಷ್ಟು ಸಾರ್ವಜನಿಕರು ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಈ ರೀತಿಯ ಒಂದು ವರ್ತನೆ ಸರಿಯಲ್ಲ ಅನ್ನುವಂಥದ್ದು, ಒಬ್ಬ ಆರೋಪಿಯ ನಂಬರ್ ಅನ್ನ ಧರಿಸ್ಕೊಂಡು ಈ ರೀತಿ ವರ್ತಿಸೋದು ಸರಿಯಲ್ಲ ಅನ್ನುವಂಥ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಆದ್ರೆ ಆ ತಂಡ ಯಾವುದಕ್ಕೂ ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ಹಾಗಾಗಿ ಪೊಲೀಸರು ಕೂಡ ಮಧ್ಯಪ್ರವೇಶವನ್ನ ಮಾಡ್ತಾರೆ, ಗಲಾಟೆಯನ್ನ ಶಾಂತಗೊಳಿಸುವ ಪ್ರಯತ್ನವನ್ನ ಮಾಡ್ತಾರೆ. ಅದು ಯಾವುದಕ್ಕೂ ಕೂಡ ಈ ತಂಡ ಕಿವಿಗೊಡೋದಿಲ್ಲ, ತನ್ನದೇ ವರ್ತನೆಯನ್ನ ತೋರಿಸ್ತದೆ, ಪುಂಡಾಟಿಕೆಯನ್ನ ಕೂಡ ನಡೆಸ್ತದೆ. ಈ ಬಗ್ಗೆ ಸಾರ್ವಜನಿಕ ವಲಯದಲ್ಲೂ ಒಂದು ಆಕ್ರೋಶ ವ್ಯಕ್ತ ಆದ್ರೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಈ ರೀತಿಯ ಒಂದು ವರ್ತನೆಗೆ ವಿರೋಧಗಳು ಕೂಡ ಕೇಳಿ ಬಂದಿರುವಂತದ್ದು. ರೈಟ್, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗಾಗಿ. ಗಣೇಶನ ಹಬ್ಬ ಮಾಡೋಣ ಅಂತ ವಿಘ್ನ ನಿವಾರಕ ಗಣೇಶನನ್ನ ಕೂರಿಸಿದ್ರೆ ಆ ಗಣೇಶನನ್ನೇ ಕಿಡಿಗೇಡಿಗಳು ಹೊತ್ತ ಇದ್ದಿರ್ತಕ್ಕಂಥ ಘಟನೆ ನಡೆದಿದೆ. ಮಂಡ್ಯ ಜಿಲ್ಲೆ ಸೋಂಪುರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗಣೇಶನ ಮೂರ್ತಿಯನ್ನ ಯುವಕರು ಪ್ರತಿಷ್ಠಾಪನೆ ಮಾಡಿದ್ರು. ಇವತ್ತು ವಿಸರ್ಜನೆ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ರು ಗ್ರಾಮಸ್ಥರು. ಆದರೆ ಆ ಗಣೇಶನ ಮೂರ್ತಿಯನ್ನ ಯಾರೋ ಹೊತ್ತೊಯ್ದು ಬಿಟ್ಟಿದ್ದಾರೆ. ಶಿವಲಿಂಗದ ಕೆಳಗೆ ಪ್ರತಿಷ್ಠಾಪನೆ ಮಾಡಿದ್ದಂತಹ ಮೂರ್ತಿ ಅದು. ಅದ್ರ ಜೊತೆಗೆ ಅಲ್ಲಿ ಸುತ್ತಮುತ್ತ ಮನೆಗಳ ನಲ್ಲಿಯನ್ನು ಕೂಡ ಮುರಿದು ಹಾಕಿದ್ದಾರೆ. ಆ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ. ಅಲ್ಲಿ ಶಿವಲಿಂಗದ ಕೆಳಗೆ ಸುಂದರವಾದ ಗಣೇಶನ ಮೂರ್ತಿ ಇತ್ತು. ಆದ್ರೆ ಆ ಗಣೇಶನ ಮೂರ್ತಿಯನ್ನೇ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಕಿರಾತಕರು. ಮಂಡ್ಯ ಜಿಲ್ಲೆ ಸೋಂಪುರ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಜನರ ಭಕ್ತಿ ಭಾವಕ್ಕೆ ಸಂಬಂಧಪಟ್ಟಂತ ವಿಷಯ, ನಂಬಿಕೆಗೆ ಸಂಬಂಧಪಟ್ಟಂತ ವಿಷಯ, ಶ್ರದ್ಧೆಗೆ ಸಂಬಂಧಪಟ್ಟಂತ ವಿಷಯ. ಹಾಗಾಗಿ ಅದ್ ಹೆಂಗೆ ಗಣೇಶನ ಮೂರ್ತಿಯನ್ನೇ ಹೊತ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಆದ್ರೆ ಅಂಥ ಘಟನೆ ಮಂಡ್ಯ ಜಿಲ್ಲೆ ಸೋಂಪುರ ಗ್ರಾಮದಲ್ಲಿ ನಡೆದಿದೆ. ವಿಸರ್ಜನೆ ಮಾಡುವ ಅಂತ ಮಾಡಿದ್ರೆ ಇವತ್ತು ಪೂಜೆ ಏನಿಲ್ಲ ಬಿಡು, ಎಲ್ಲ ಕುಡಿದು ಮಹಾಸ್ವಾಮಿಗೆ ಮೊದಲೇ ವಿಘ್ನ ಮಾಡಿ ಈ ಥರ ಮಾಡೋರಲ್ಲ ಯಾರಪ್ಪ, ಅನ್ಯಾಯ ಇದು. ವಿಸರ್ಜನೆ ಮಾಡಿ